Hi, hello everyone. Namaskara ಎಲ್ರಿಗೂ. ಹೇಗಿದ್ದೀರಾ ಎಲ್ರು? I hope you all doing good. Welcome to the very first lecture of your grade 9th biology under the series. You all know that we have already launched previously ಯಥಾರ್ಥ. ಯಥಾರ್ಥಲ್ಲಿ 9th grade ಮ್ಯಾಥಮೆಟಿಕ್ಸ್ ಸೈನ್ಸ್ ಅನ್ನ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಅನ್ನ ಕವರ್ ಮಾಡ್ತಾ ಇದ್ದೀವಿ. ಇವತ್ತು ನಾನು ಬಯಾಲಜಿಯ ವೆರಿ ಫಸ್ಟ್ ಲೆಕ್ಚರ್ ಬಯಾಲಜಿಯಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಅದು ಕೂಡ ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆಲ್ಲ ಗೊತ್ತಿದೆ ಬಯಾಲಜಿ ಅಂತ ಹೇಳಿದ್ರೆ ಫಸ್ಟ್ ಮೀನಿಂಗ್ ನಮಗೆ ಗೊತ್ತಿರಬೇಕಾಗಿರೋದು ವಾಟ್ ಈಸ್ ದ ಮೀನಿಂಗ್ ಆಫ್ ಬಯಾಲಜಿ ಅಂಡ್ ದೇರ್ ಆಫ್ಟರ್ ದ ಮೀನಿಂಗ್ ಆಫ್ ಸೆಲ್ ಇಂದನೇ ಶುರು ಆಗುತ್ತೆ. ಯಾಕೆಂತ ಹೇಳಿದ್ರೆ ಇದನ್ನ ನಾವು ಬೇಸಿಕ್ ಯೂನಿಟ್ ಆಫ್ ಲೈಫ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸೆಲ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ಆ ಚಾಪ್ಟರ್ನ ಇಂಟ್ರೊಡಕ್ಷನ್ ತಿಳ್ಕೊಳ್ಳೋಣ. ಓಕೆ, ಸೊ ವೆರಿ ಫಸ್ಟ್ ಅಂಡ್ ಸೆಕೆಂಡ್ ಪೇಜ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಓಕೆ, ಹೌ ದ ಸೆಲ್ ವಾಸ್ ಡಿಸ್ಕವರ್ಡ್, ಹೂ ವಾಸ್ ಡಿಸ್ಕವರ್ಡ್ ದ ಸೆಲ್, ಹೇಗೆ ಅದರದ್ದು ಎವಲ್ಯೂಷನ್ ಆಯಿತು ಅಂತ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. What are the topics we are discussing today? Yes, we are discussing about the cell. What is a cell? Cell ante helidre enu? So we are talking about the living cell. Cell present in living organism. Yav tara irutte hagante helidre enu tilkobeku. Next, microscope structure and function. Simple agi ಒಂದು microscope structure na kottidare. So what are these structures? Means when we observe something under the microscope ಕೆಳಗಡೆ ನೋಡಿದಾಗ ನಮಗೆ ಕೆಲವು ಸ್ಟ್ರಕ್ಚರ್ಗಳು ಕಾಣಿಸುತ್ತೆ. ಅದು ಯಾವುದು? ಹಾಗಿದ್ರೆ ಮೈಕ್ರೋಸ್ಕೋಪ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ? ವಾಟ್ ಆರ್ ದ ಡಿಫರೆಂಟ್ ಪಾರ್ಟ್ಸ್ ಪ್ರೆಸೆಂಟ್ ಇನ್ ದಟ್? ಸೊ ಮೊದಲು ಅದನ್ನ ಡಿಸ್ಕವರ್ ಮಾಡಿದ್ದು ಯಾರು ಅಂತೆಲ್ಲ ತಿಳ್ಕೊಳ್ತಾ ಹೋಗೋಣ. ಸೊ ಲೈಕ್ ವೈಸ್, ವಾಟ್ ಆರ್ ದೀಸ್ ಸ್ಟ್ರಕ್ಚರ್ಸ್? ಮೀನ್ಸ್ ಒನ್ಸ್ ವಿ ಅಬ್ಸರ್ವ್ the cell or it may be anything under the microscope, so we can observe little things. ಕೆಲವು ಅಬ್ಸರ್ವ್ ಮಾಡಬಹುದು ನಾವು. ಅದು ಯಾವುದು? ಆರ್ಗನೆಲ್ಸ್ ಅಂತ ಹೇಳಿದ್ರೇನು, ಸೈಟೋಪ್ಲಾಸ್ಮ್ ಅಂತ ಹೇಳಿದ್ರೇನು, ಪ್ರೋಟೋಪ್ಲಾಸ್ಮ್ ಅಂತ ಹೇಳಿದ್ರೇನು ತಿಳ್ಕೋಬೇಕು. ಜೊತೆಗೆ ಶೇಪ್ಸ್ ಆಫ್ ಸೆಲ್. ಎಲ್ಲ ಸೆಲ್ಸ್ಗಳು ಒಂದೇ ಶೇಪ್ ಅಲ್ಲಿ ಇರೋಲ್ಲ. ಈವನ್ ದೋ ದೇ ಆರ್ ಪರ್ಫಾರ್ಮಿಂಗ್ ಸೇಮ್ ಫಂಕ್ಷನ್ or it may be different functions. So as like the function, their shapes are also different. ಯಾವ್ಯಾವುದು ತಿಳ್ಕೋಬೇಕು. ಜೊತೆಗೆ ಕೆಲವು ಕ್ವಶನ್ಸ್ ಗಳನ್ನು ಕೂಡ ತಿಳ್ಕೊಳ್ಳೋಣ. ಓಕೆನಾ? ಸೊ today's topic is about the introduction of the fundamental unit of life, grade 9th biology. Okay, so the first topic is here. What's that? What is a cell? So now we are talking about the living cell. Cell ಅಂದ ತಕ್ಷಣ ಅದು ಜನರಲೈಸ್ಡ್ ವರ್ಡ್ ಆಗ್ಬಹುದು. ಓಕೆ, ಸೆಲ್ ಅಂತ ಹೇಳಿದ್ರೆ ಮೊಬೈಲ್ ಫೋನ್ ಅಂತ ಹೇಳ್ತೀವಿ, ಸೆಲ್ ಅಂತ ಹೇಳಿದ್ರೆ ಅ ಲಿಟಲ್ ರೂಮ್ ಅಂತ ಹೇಳ್ತೀವಿ. ಆದ್ರೆ ನಾವು ವಿ ಆರ್ ಟಾಕಿಂಗ್ ಅಬೌಟ್ ದ ಲಿವಿಂಗ್ ಸೆಲ್. ಒಂದು ಲಿವಿಂಗ್ ಸೆಲ್ ಬಗ್ಗೆ ಮಾತಾಡ್ತಾ ಇದೀವಿ. ಅಂದ್ರೆ ದ ಬೇಸಿಕ್ ಫಂಕ್ಷನಲ್ ಯೂನಿಟ್ ಪ್ರೆಸೆಂಟ್ ಇನ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳ ಬಗ್ಗೆ ಕೇಳಿರ್ತೀರಾ ನೀವು, ಹೌದಾ? ಇಫ್ ಯು ವಾಂಟ್ ಟು ಕಾಲ್ ಮೀ ಆಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್, okay, if you want to call the plants are living organisms, they must have some characteristics. ಅದರಲ್ಲಿ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಇರಲೇಬೇಕು. ಎಕ್ಸಾಂಪಲ್ ಯಾವುದು? ಸೆಲ್ಯುಲಾರ್ ನೇಚರ್. ಮೀನ್ಸ್ ದೇ ಮಸ್ಟ್ ಬಿ ಹ್ಯಾವಿಂಗ್ ಮಿನಿಮಮ್ ಆಫ್ ಒನ್ ಆರ್ ಇಟ್ ಮೇ ಬಿ ಮೋರ್ ದನ್ ಒನ್ ಸೆಲ್. ಒಂದು ಸೆಲ್ ಆದ್ರೂ ಇರಲೇಬೇಕು ಅದರಲ್ಲಿ, ಬಿಕಾಸ್ ದೇ ಪರ್ಫಾರ್ಮ್ ಡಿಫರೆಂಟ್ ಆಕ್ಟಿವಿಟೀಸ್. ಸೆಲ್ಗಳಿರಬೇಕು. And also the movement, growth, development. So likewise, consciousness, response to stimuli, reproduction, nutrition, excretion, ಈ ಎಲ್ಲ ತರ ಕ್ಯಾರೆಕ್ಟರ್ಗಳನ್ನ ನೋಡ್ತೀವಿ. ಸೊ ಅದರಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಬರೋದೇ ಸೆಲ್ಯುಲಾರ್ ನೇಚರ್ ಅಂತ ಹೇಳ್ಬಿಟ್ಟು. ಸೆಲ್ಯುಲಾರ್ ನೇಚರ್, ಓಕೆ, ಮೀನ್ಸ್ ಪ್ರೆಸೆನ್ಸ್ ಆಫ್ ಸೆಲ್ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್, ಐ ಆಮ್ ರೈಟಿಂಗ್ ಹಿಯರ್, ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ made of one or more than one cell. One or more than one cell. ಒಂದಕ್ಕಿಂತ ಜಾಸ್ತಿ ಕೂಡ ಇರಬಹುದು. ಎಕ್ಸಾಂಪಲ್, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಗಳನ್ನ ನಾವು ನೋಡಿದ್ರೆ, ಸೊ ದೋಸ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಆಫ್ ಓನ್ಲಿ ಒನ್ ಸೆಲ್. ಒಂದು ಸೆಲ್ ಇಂದ ಆಗಿರುತ್ತೆ. ಅಂಡ್ ಓನ್ಲಿ ಒನ್ ಸೆಲ್ ಕ್ಯಾನ್ ಪರ್ಫಾರ್ಮ್ ಆಲ್ ದ ಆಕ್ಟಿವಿಟೀಸ್, ಲೈಫ್ ಪ್ರಾಸೆಸ್ ಗಳನ್ನ ಪರ್ಫಾರ್ಮ್ ಮಾಡುತ್ತೆ. ಆದ್ರೆ when it comes to multicellular organisms like human beings, ನಮಗೆ ಬಂದಾಗ our body is made of trillions of cells. ನಮ್ಮ ಬಾಡಿಯಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಗಳು ಕಂಡು ಬರುತ್ತೆ. ಓಕೆ, ಕೌಂಟ್ಲೆಸ್ ಅಂತ ಹೇಳ್ಬೋದು, ಟ್ರಿಲಿಯನ್ ಅಂತ ಹಾಗೆ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ಆ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳಲ್ಲೂ ಸೆಲ್ ಇದ್ರೆ, ಓಕೆ, ಇದ್ರೆ ಮಾತ್ರ ಅದನ್ನ ನಾವು ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ದೆನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಲ್? ಸೆಲ್ ಅಂತ ಹೇಳಿದ್ರೆ ಏನು? ಹಾಗಿದ್ರೆ ಅದಕ್ಕೊಂದು ಡೆಫಿನೇಷನ್ ಇರಬೇಕಲ್ವಾ?
Cell is the structural and functional unit of living organisms. You can say the life. I'm writing here, cell is the structural. It is the structural, okay, and functional unit of, and the functional unit of living organisms. Okay, and also we can say these are the building blocks of our body. Building blocks. ಈಗ ಒಂದು ಬಿಲ್ಡಿಂಗ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. Building is constructed by using many raw materials, but nowadays we are using different types of raw materials instead of the bricks. Okay, anyhow, ಅಲ್ಲೊಂದು bricks ಇರುತ್ತಲ್ಲ, one brick is just like a cell in our body. ಒಂದು ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ we are using thousands lakh together bricks. ಒಂದೊಂದು ಬ್ರಿಕ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಓಕೆ ಏನಾಗುತ್ತೆ, ಅದೊಂದು ಬಿಲ್ಡಿಂಗ್ ಆಗುತ್ತೆ. ಲೈಕ್ ವೈಸ್ ನಮ್ಮ ಬಾಡಿಯಲ್ಲೂ ಕೂಡ ನಮ್ಮ ಬಾಡಿ ಫಾರ್ಮೇಶನ್ ಆಗಿರೋದು ನಂಬರ್ ಆಫ್ ಸೆಲ್ಸ್ಗಳಿಂದ. ಸೊ ಮೆನಿ ಸೆಲ್ಸ್ ವಿಚ್ ಆರ್ ಪರ್ಫಾರ್ಮಿಂಗ್ ಅ ಸೇಮ್ ಫಂಕ್ಷನ್, ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ಅ ಟಿಶ್ಯೂ. And many tissue which are performing the same function, they combine together to form an organ ಆಗುತ್ತೆ. Then organ system, then the organism. ಹಾಗಾಗಿ ಇದನ್ನ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಡೈರೆಕ್ಟ್ ಆಗಿ ನಾವು ದ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್, ಸಿ ಇಲ್ಲೇ ಚಾಪ್ಟರ್ ನೇಮ್ ಬಂತು ಇವಾಗ. ಸೆಲ್ ಈಸ್ ದ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಆರ್ ದ ಲೈಫ್ ಅಂತ ಹೇಳ್ಬಹುದು. ಓಕೆ, ಹಾಗಿದ್ರೆ ಸೆಲ್ ಅನ್ನ ಫಸ್ಟ್ ಡಿಸ್ಕವರ್ ಮಾಡಿದ್ಯಾರು? ಹೂ ಡಿಸ್ಕವರ್ಡ್ ದ ಸೆಲ್ ಫಾರ್ ದ ಫಸ್ಟ್ ಟೈಮ್? ಯಾರು ಮಾಡಿದ್ದು? ಯು ಆಲ್ ನೋ ದಟ್ ಹಿಸ್ ನೇಮ್ ಈಸ್ ರಾಬರ್ಟ್ ಹುಕ್. So I'm just writing here, the cell was first discovered in the year 1665 by Robert Hooke. Okay, next ಯಾವ ತರ ಅದನ್ನ ಅವರು ಐಡೆಂಟಿಫೈ ಮಾಡ್ತಾರೆ, ಡಿಸ್ಕವರ್ ಮಾಡ್ತಾರೆ? Actually he observed number of compartments in the dry wooden cork by using magnified lens. ಒಂದು ಮ್ಯಾಗ್ನಿಫೈಡ್ ಲೆನ್ಸ್ ಅನ್ನು ತೆಗೆದುಕೊಂಡು ವುಡನ್ ಕಾರ್ಕ್ ಅನ್ನು ಅಬ್ಸರ್ವ್ ಮಾಡುವಾಗ he found little small rooms and he called them as a cell. Okay, considering here is a wooden cork, ಅಂದ್ರೆ ಒಂದು ಮರದ ತುಂಡು ಅಂತ ಹೇಳ್ತೀನಿ ನೋಡಿ. ಓಕೆ, ತುಣುಕು ಇರುತ್ತಲ್ಲ ಅದು. ಸೊ ಅವರು ಒಂದು ವುಡನ್ ಕಾರ್ಕ್ ಅನ್ನ ತೆಗೆದುಕೊಂಡಿದ್ದಾರೆ. And when he was observing that wooden cork under the microscope ಇರ್ಲಿಲ್ಲ ಅವಾಗ, ಇರ್ಲಿಲ್ವಾ? ಪ್ರೀವಿಯಸ್ಲಿ ಗ್ಲಾಸ್ ವರ್ಕರ್ ಒಬ್ರು ಇರ್ತಾರೆ, ಜಾನ್ಸನ್ ಅಂತ ಹೇಳ್ಬಿಟ್ಟು, ಅವರು ಫಸ್ಟ್ ಮೈಕ್ರೋಸ್ಕೋಪ್ ಅನ್ನ ಫಸ್ಟ್ ಏನ್ ಮಾಡ್ತಾರೆ, ಮಾಡಿಫೈ ಮಾಡ್ತಾರೆ. ಅದನ್ನ ಚೆನ್ನಾಗಿ ಮಾಡಿಫೈ ಮಾಡಿದ್ದು ಆಂಟೋ ವ್ಯಾನ್ ಲಿವೆನ್ಹಾಕ್ ಅಂತ ಹೇಳ್ಬಿಟ್ಟು. ಸೊ ದ ಪರ್ಸನ್ ಹೂ ಡಿಸ್ಕವರ್ಡ್ ದ ಲಿವಿಂಗ್ ಸೆಲ್ ಅಂತ ಹೇಳ್ತೀವಿ ಅವರು. ಸೊ ಹಾಗಾಗಿ ಹಿ ವಾಸ್ ಅಬ್ಸರ್ವಿಂಗ್ ಸಮ್ ಕಂಪಾರ್ಟ್ಮೆಂಟ್ಸ್ ಇನ್ ದ ವುಡನ್ ಕಾರ್ಕ್. ಈ ತರ ಕಂಪಾರ್ಟ್ಮೆಂಟ್ಸ್ ಗಳನ್ನ ನೋಡ್ತಾರೆ. ದೇ ವರ್ ಲುಕಿಂಗ್ ಲೈಕ್ ಹನಿ ಕಾಂಬ್ ದ ಸೆಲ್ಸ್. He used to call them as cells. ಇವುಗಳಿಗೆ ಅವರು ಸೆಲ್ ಅಂತ ಹೇಳ್ತಾರೆ. ಹಾಗಿದ್ರೆ ಸೆಲ್ ಅಂತ ಯಾಕೆ ಹೇಳ್ತಾರೆ? The meaning of cell is the little room. It's also called little rooms ಅಂತ ಹೇಳ್ಬಿಟ್ಟು. ಈಗ ನೀವು ಕೆಲವು ಕೇಳಿರ್ಬೋದು, ಸೆಲ್ ಅಂತ ಹೇಳಿದ್ರೆ ಓಕೆ ಇಟ್ಸ್ ಅ ಸ್ಮಾಲ್ ರೂಮ್. ಇವೆಲ್ಲವೂ ಕೂಡ ಸ್ಮಾಲ್ ರೂಮ್ ತರನೇ ಕಾಣಿಸುತ್ತೆ, ಹಾಗಾಗಿ ಅದನ್ನ ಅವರು ಸೆಲ್ ಅಂತ ಹೇಳ್ತಾರೆ. ಸೊ ಹೂ ಡಿಸ್ಕವರ್ಡ್ ದ ಸೆಲ್ ಫಾರ್ ದ ಫಸ್ಟ್ ಟೈಮ್? For the first time, the cell was discovered by Robert Hooke in the year 1665. First discover ಮಾಡ್ತಾರೆ. But those cells were dead because he was observing them in a wooden cork. ಯಾವುದೋ ಒಂದು ಮರದ ತೊಗಟೆಯಲ್ಲಿ ನೋಡ್ತಾ ಇರ್ತಾರೆ ಅವರು, ಹಾಗಾಗಿ ಅದು ಡೆಡ್ ಆಗಿರುತ್ತೆ. So after a few many years, like in the year 1674 ಅಲ್ಲಿ ಯಾರು ಬರ್ತಾರೆ? ಆಂಟೋ ವ್ಯಾನ್ ಲಿವೆನ್ಹಾಕ್ ಅವರು ಫಸ್ಟ್ ಲಿವಿಂಗ್ ಸೆಲ್ ಅನ್ನು ಅಬ್ಸರ್ವ್ ಮಾಡ್ತಾರೆ. ಸೊ ಐಮ್ ರೈಟಿಂಗ್ ಹಿಯರ್ 1674 ಅಲ್ಲಿ ಆಂಟೋ ವ್ಯಾನ್, ವಿ ಯೂಸ್ ಟು ರೈಟ್ ಲೈಕ್ ದಿಸ್, ಬಟ್ ಬರೆಯುವಾಗ ಆಂಟೋನ್ ವಾನ್ ಅಂತ ಹೇಳುತ್ತೆ, ಬಟ್ ಹೇಳುವಾಗ ನಾವು ಆಂಟೋ ವ್ಯಾನ್ ಅಂತ ಹೇಳಬೇಕು. ಆಂಟೋ ವ್ಯಾನ್ ಲಿವೆನ್ಹಾಕ್, ಲಿವೆನ್ಹಾಕ್ ಅಂತ ಹೇಳಿ. ಸೊ ದ ಪರ್ಸನ್ ಹೂ ಡಿಸ್ಕವರ್ಡ್ ದ ಲಿವಿಂಗ್ ಸೆಲ್ ಫಾರ್ ದ ಫಸ್ಟ್ ಟೈಮ್, ಇವರು ಲಿವಿಂಗ್ ಸೆಲ್ ಅನ್ನ ಫಸ್ಟ್ ಡಿಸ್ಕವರ್ ಮಾಡ್ತಾರೆ, ಲಿವಿಂಗ್ ಸೆಲ್ ಅನ್ನ. ಓಕೆ, ಸೊ ಫಸ್ಟ್ ಇವೆರಡು ಕ್ವಶನ್ಗಳನ್ನ ಕಾಮನ್ ಆಗಿ ಕೇಳ್ತಿರ್ತಾರೆ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ಗಳಲ್ಲಿ. ಈಗ ಅಷ್ಟೇ ಅಲ್ಲ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಹೋದ್ರು ಕೂಡ ಕೇಳ್ತಾರೆ. ಏನಂತ ಹೇಳ್ಬಿಟ್ಟು, ಹೂ ಡಿಸ್ಕವರ್ಡ್ ದ ಸೆಲ್ ಫಾರ್ ದ ಫಸ್ಟ್ ಟೈಮ್? ರಾಬರ್ಟ್ ಹುಕ್ ಇನ್ ದ 1665. ಹೂ ಡಿಸ್ಕವರ್ಡ್ ದ ಲಿವಿಂಗ್ ಸೆಲ್ ಅಂತ ಕೇಳಿದಾಗ ಇನ್ ದ ಇಯರ್ 1674 ಆಂಟೋ ವ್ಯಾನ್ ಲಿವೆನ್ಹಾಕ್.
ಸೊ ದಟ್ ವಾಸ್ ದ ಲಿವಿಂಗ್ ಸೆಲ್ ಅಬ್ಸರ್ವ್ಡ್ ಅಂಡರ್ ದ ಮೈಕ್ರೋಸ್ಕೋಪ್, ಕಾಂಪೌಂಡ್ ಮೈಕ್ರೋಸ್ಕೋಪ್ ಅನ್ನೋ ರೀತಿಯಲ್ಲಿ ಅವರು ಅಬ್ಸರ್ವ್ ಮಾಡ್ತಾರೆ ಅದನ್ನ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಸೆಲ್. ಓಕೆ, ನೆಕ್ಸ್ಟ್ ಇವಾಗ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಯಾವ ತರ ಸೆಲ್ ಕಾಣಿಸುತ್ತೆ, ಡಿಫ್ರೆಂಟ್ ಶೇಪ್ ಯಾವ ತರ ಇರುತ್ತೆ ಅಂತ ತಿಳ್ಕೋಣ. ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಇವಾಗ. ವಾಟ್ ಈಸ್ ಎ ಸೆಲ್? ವಿ ಆರ್ ಟಾಕಿಂಗ್ ಅಬೌಟ್ ದ ಲಿವಿಂಗ್ ಸೆಲ್, ದ ಸೆಲ್ ಪ್ರೆಸೆಂಟ್ ಇನ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್. ಓಕೆ, ಸೊ cells are the structural and functional unit of living organisms. They are the building blocks of the living organism or the body of an organism. Adana building block anta helbodu. Okay, ಒಂದು ಘಟಕ. So likewise, the living cell was discovered by Robert Hooke in the year 1665. ಅದು ಡೆಡ್ ಸೆಲ್ ಆಗಿರುತ್ತೆ ಆಕ್ಚುಲಿ, ಅದಕ್ಕೆ ಸೆಲ್ ಅಂತ ಹೇಳ್ತೀವಿ. ಸೊ ದೆನ್ ದ ಲಿವಿಂಗ್ ಸೆಲ್ ವಾಸ್ ಫಸ್ಟ್ ಅಬ್ಸರ್ವ್ಡ್ ಬೈ ಆಂಟೋವಾನ್ ಲಿವೆನ್ಹಾಕಿ in the year 1674. So next, Robert Hooke, he observed the cell under the magnified lens. So ಎಲ್ಲಿ ನೋಡ್ತಾರೆ ಅವರು? ವುಡನ್ ಕಾರ್ಕ್ ಅಲ್ಲಿ ನೋಡ್ತಾರೆ. ಅಂಡ್ ಈ ನೇಮ್ಡ್ ದೋಸ್ ಕಂಪಾರ್ಟ್ಮೆಂಟ್ ಆಸ್ ಅ ಸೆಲ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡೋಣ ಇವಾಗ ಮೈಕ್ರೋಸ್ಕೋಪ್. ಸೊ ವಾಟ್ ಇಸ್ ದಟ್? ಇಟ್ಸ್ ಅ ಡಿವೈಸ್ ವಿಚ್ ಇಸ್ ಯೂಸ್ ಟು ಸಿ, or you can say, observe very small particles, including the microorganisms. ಅದಕ್ಕೆ ಆ ವರ್ಡ್ ಮೈಕ್ರೋ ಅಂತ ಹೇಳಿದ್ರೆ ಸ್ಮಾಲ್. ಯು ಕ್ಯಾನ್ ಸೇ ಸ್ಮಾಲ್ ಪಾರ್ಟಿಕಲ್ಸ್ ಆರ್ ದ ಆಬ್ಜೆಕ್ಟ್ಸ್. ಪಾರ್ಟಿಕಲ್ಸ್ ಗಳನ್ನ ಅಥವಾ ಆಬ್ಜೆಕ್ಟ್ ಅನ್ನ ನೋಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸಿ ವಾಟ್ ಇಸ್ ದ ಮೀನಿಂಗ್ ಆಫ್ ಮೈಕ್ರೋಸ್ಕೋಪ್? Microscope is a device which is used to observe small object or particles or microorganisms. ಚಿಕ್ಕದಾಗಿರೋ ಸೂಕ್ಷ್ಮಾಣು ಜೀವಿಗಳನ್ನ ನೋಡೋದಕ್ಕೆ ಯೂಸ್ ಮಾಡೋ ಒಂದು ಡಿವೈಸ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ತುಂಬಾನೇ ಡೆವಲಪ್ಡ್ ಮೈಕ್ರೋಸ್ಕೋಪ್ಗಳನ್ನ ನಾವು ನೋಡ್ತಾ ಇದೀವಿ. ಓಕೆ, ಅದರಲ್ಲಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಕೂಡ ಬಂದಿದೆ ಇವಾಗ. ವಿ ಆರ್ ಏಬಲ್ ಟು ಅಬ್ಸರ್ವ್ ಪಾರ್ಟಿಕಲ್ಸ್ ಆಫ್ ಅನ್ ಆಟಮ್ದು ಯೂನಿಟ್ಸ್ಗಳನ್ನ ನೋಡ್ಬೋದಾಗಿದೆ ಇವತ್ತು. ಓಕೆನಾ? ಸೊ ಅದರಲ್ಲಿ ಒಂದು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅನ್ನ ಇಲ್ಲಿ ತೆಗೆದುಕೊಂಡಿದೀವಿ. ಡಿಸೆಕ್ಷನ್ ಮೈಕ್ರೋಸ್ಕೋಪ್, ಕಾಂಪೌಂಡ್ ಮೈಕ್ರೋಸ್ಕೋಪ್, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅನ್ನೋ ತುಂಬಾ ರೀತಿ ಮೈಕ್ರೋಸ್ಕೋಪ್ಗಳಿದೆ. ಇದರಲ್ಲಿ ಬೇಕಾದಷ್ಟು ಪಾರ್ಟ್ಸ್ ಗಳಿದೆ ಅಲ್ವಾ? ಸೊ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದ ಪ್ಲೇಸ್ ವೇರ್ ವಿ ಯೂಸ್ ಟು ಕೀಪ್ ಅವರ್ ಐಸ್. ಇಲ್ಲಿಂದ ನೋಡ್ತೀವಿ ನಾವು. ಓಕೆ, ಇಲ್ಲಿ ಒಂದು ಮಾತ್ರ ಇದೆ, ಬೈನಾಕ್ಯುಲರ್ ಆಗಿ ಎರಡು ಕೂಡ ನಾವು ನೋಡ್ಬೋದಲ್ವಾ? ಸೊ ಅದನ್ನೇನಂತ ಹೇಳ್ತೀವಿ? ದಿಸ್ ಈಸ್ ಕಾಲ್ಡ್ ಐ ಪೀಸ್. ದಿಸ್ ಈಸ್ ದ ಐ ಪೀಸ್ ಅಂದ್ರೆ ಐ ಲೆನ್ಸ್ ಅಂತ ಹೇಳ್ತೀವಿ. ಸೊ ವಿಚ್ ವಿ ಯೂಸ್ ಟು ಸಿ ದ ಆಬ್ಜೆಕ್ಟ್. ಸೊ ದಟ್ ಈಸ್ ಕಾಲ್ಡ್ ಐ ಪೀಸ್. ಅಂಡ್ ದಿಸ್ ಇಸ್ ದ ಆರ್ಮ್. ದಿಸ್ ಈಸ್ ದ ಆರ್ಮ್ ವೇರ್ ವಿ ಯೂಸ್ ಟು ಹೋಲ್ಡ್ ಇಟ್. ಅಲ್ಲಿ ಹೋಲ್ಡ್ ಮಾಡಿ ಇಟ್ಕೊಂತೀವಿ ನಾವು. ಆರ್ ಯು ಕ್ಯಾನ್ ಸೇ ದ ಬಾಡಿ ಈಸ್ ಹಿಯರ್ ಅಂಡ್ ಅದರ್ ಲೆನ್ಸ್ ಆರ್ ಪ್ರೆಸೆಂಟ್ ಜಸ್ಟ್ ಬಿಲೋ ದಟ್ ಐ ಪೀಸಸ್. ಸೊ ವಾಟ್ ಆರ್ ದೇ? ದೀಸ್ ಆರ್ ಕಾಲ್ಡ್ ಆಬ್ಜೆಕ್ಟಿವ್ ಲೆನ್ಸ್. ಆಬ್ಜೆಕ್ಟಿವ್ ಲೆನ್ಸಸ್. ಇದನ್ನ ಆಬ್ಜೆಕ್ಟಿವ್ ಲೆನ್ಸಸ್ ಅಂತ ಹೇಳ್ತೀವಿ. ಓಕೆ, ಯಾಕೆಂತ ಹೇಳಿದ್ರೆ ದ ಲೆನ್ಸಸ್ ವಿಚ್ ಆರ್ ಫೇಸಿಂಗ್ ಅಪೋಸಿಟ್ ಟು ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಅನ್ನ ಇಲ್ಲಿ ಫೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ವಿ ಯೂಸ್ ಟು ಕೀಪ್ ದಟ್. And we used to place over the stage. I'm writing here, this is the stage. ಇಲ್ಲಿ ಒಂದು ಸ್ಟೇಜ್ ಇದೆ. ಈ ಸ್ಟೇಜ್ ಮೇಲ್ಭಾಗದಲ್ಲಿ ನಾವು ಅದನ್ನು ಹೇಳ್ತೀವಿ. ನೆಕ್ಸ್ಟ್ ಅದೇ ತರ ಇಲ್ಲಿ there is a one more structure, that's the mirror, or you can say light we are keeping down today. So ಅದೇ ತರ ಇಲ್ಲಿ ಡಯಾಫ್ರಾಮ್ ಇರುತ್ತೆ. just below that there is a diaphragm. So diaphragm ಅಂತ ಹೇಳಿದ್ರೆ ಏನು? It's a ಮಸ್ಕ್ಯುಲರ್ ಆರ್ಗನ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಅಬ್ಡಮನ್ ಅಂಡ್ ಥೊರಾಕ್ಸ್. ಇಲ್ಲೊಂದು ಡಯಾಫ್ರಾಮ್ ಇದೆ. ಸೊ ಅದೇ ತರ ಸ್ಟೇಜ್ ಮತ್ತೆ ಮಿರರ್ ಆರ್ ಇಟ್ ಮೇ ಬಿ ದ ಲೈಟ್ ಮಧ್ಯದಲ್ಲಿ ಇರೋದು. ಅಂಡ್ ವಿ ಕ್ಯಾನ್ ಅಡ್ಜಸ್ಟ್ ದ ಲೈಟ್ ಇಂಟೆನ್ಸಿಟಿಯನ್ನು ಅಡ್ಜಸ್ಟ್ ಮಾಡಬಹುದು. ಅದಕ್ಕೆ ಡಯಾಫ್ರಾಮ್ ಅಂತ ಹೇಳ್ತೀವಿ. ಅಂಡ್ ಹಿಯರ್ ಯು ಕ್ಯಾನ್ ಸಿ ದ ಲೈಟ್. ಓಕೆ, ಸೊ ನೌ ವಿ ಆರ್ ಯೂಸಿಂಗ್ ದ ಆರ್ಟಿಫಿಷಿಯಲ್ ಲೈಟ್. ಸೊ ಪ್ರಿವಿಯಸ್ಲಿ ಇವತ್ತಿಗೂ ಕೂಡ ಇದೆ. ಅಂಡ್ ವಿ ಆರ್ ಯೂಸಿಂಗ್ ಒನ್ ಕಾನ್ಕೇವ್ ಮಿರರ್. ಸೊ ಒಂದು ಸೈಡ್ ಅಲ್ಲಿ ನಾರ್ಮಲ್ ಮಿರರ್ ಇರುತ್ತೆ, ಇನ್ನೊಂದು ಸೈಡ್ ಅಲ್ಲಿ ಕಾನ್ಕೇವ್ ಆಗಿರುತ್ತೆ. ಸೊ ದಟ್ ಈಸ್ ಯೂಸ್ ಟು ರಿಫ್ಲೆಕ್ಟ್ ದ ಲೈಟ್ ಟು ದ ಡಯಾಫ್ರಾಮ್ ಆರ್ ಇಟ್ ಮೇ ಬಿ ದ ಆಬ್ಜೆಕ್ಟ್. ಈ ಕಡೆಗೆ ಏನಾಗುತ್ತೆ, ಲೈಟ್ ಅನ್ನು ಅದು ರಿಫ್ಲೆಕ್ಟ್ ಮಾಡುತ್ತೆ. ಓಕೆ, ಸೊ ದೀಸ್ ಆರ್ ದ ಡಿಫರೆಂಟ್ ಪಾರ್ಟ್ಸ್. ಅಂಡ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಕೆಲವು ಕೋರ್ಸ್ ಅಡ್ಜಸ್ಟ್ಮೆಂಟ್ ಮತ್ತೆ ಫೈನ್ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ. ಇಲ್ಲಿ ಕ್ಲಿಯರ್ ಆಗಿ ವಿಸಿಬಲ್ ಇಲ್ಲ. ಸೊ ಬಟ್ ಯು ಕ್ಯಾನ್ ಅಬ್ಸರ್ವ್ ದ ಕೋರ್ಸ್ ಅಂಡ್ ಆಲ್ಸೋ ದ ಫೈನ್ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ. ಸೊ ಏನಾಗಂತ ಹೇಳಿದ್ರೆ, ಈಗ ಈ ಒಂದು ಆಬ್ಜೆಕ್ಟಿವ್ ಲೆನ್ಸ್ ಅನ್ನ ಮೇಲೆ ಮತ್ತೆ ಕೆಳಗಡೆ ಮೂವ್ ಮಾಡೋದಿಕ್ಕೆ, ಓಕೆ, ದೀಸ್ ಆರ್ ಜಸ್ಟ್ ಲೈಕ್ ಸೆಕೆಂಡ್ ನೀಡಲ್ ಇನ್ ದ ವಾಲ್ ಕ್ಲಾಕ್ ಇರುತ್ತಲ್ಲ, ಅದರಲ್ಲಿ ಬೇಗ ಮೂವ್ ಆಗುತ್ತೆ. ಜೊತೆಗೆ ಇಟ್ ಈಸ್ ವಿಸಿಬಲ್, ನೀಟಾಗಿ ಕಾಣಿಸ್ತಾ ಇರುತ್ತೆ.
ನಾವು ಮೇಲೆ ಕೆಳಗಡೆ ಅದನ್ನ ಮೂವ್ ಮಾಡೋದಕ್ಕೆ ಕೋರ್ಸ್ ಅಡ್ಜಸ್ಟ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಅದೇ ತರ ಲೈಟ್ ಆಗಿ ಮೂವ್ ಆಗೋದಿಕ್ಕೆ ಎಲ್ಲರ ಐ ಪವರ್ ಒಂದೇ ತರ ಇರೋದಿಲ್ಲ. ಲೈಟ್ ಆಗಿ ಅದನ್ನ ಮೂವ್ ಮಾಡೋದಿಕ್ಕೆ ಶಾರ್ಪ್ನೆಸ್ ಅನ್ನ ಇನ್ಕ್ರೀಸ್ ಮಾಡೋದಿಕ್ಕೆ ನಾವು ಸೊ ಅದರಲ್ಲಿರೋ ಇನ್ನೊಂದು ಫೈನ್ ಅಡ್ಜಸ್ಟ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಕೋರ್ಸ್ ಅಡ್ಜಸ್ಟ್ಮೆಂಟ್ ಅಂಡ್ ಫೈನ್ ಅಡ್ಜಸ್ಟ್ಮೆಂಟ್. ಅಂಡ್ ವಿ ಆರ್ ಕೀಪಿಂಗ್ ದ ಆಬ್ಜೆಕ್ಟ್ ಇಯರ್. ಇಲ್ಲಿ ಒಂದು ಆಬ್ಜೆಕ್ಟ್ ಅನ್ನ ಕೀಪ್ ಮಾಡ್ತೀವಿ. ಸೊ ವಿಚ್ ಇಸ್ ಆಲ್ರೆಡಿ ಕೆಪ್ಟ್ ಓವರ್ ದ ಸ್ಲೈಡ್, ಗ್ಲಾಸ್ ಸ್ಲೈಡ್ ಮೇಲೆ ಹಾಕಿರ್ತೀವಿ. And that can be visible under the microscope when you observe through the eyepiece. Eyepiece ಮುಖಾಂತರ ನೋಡಿದಾಗ ಸೊ ಇಲ್ಲಿ ಕರೆಕ್ಟ್ ಆಗಿ ಏನಾಗಿರುತ್ತೆ, ಈಗ ಐಪೀಸ್ ಏನಾದ್ರೂ ಕೂಡ ಇಫ್ ಯು ಆರ್ ಟೇಕಿಂಗ್ 10x ಅದನ್ನ 10x ತಗೊಂತೀರಾ ಅಂತ ಹೇಳಿದ್ರೆ, ಇಫ್ ಯು ಆರ್ ಟೇಕಿಂಗ್ ದ ಆಬ್ಜೆಕ್ಟಿವ್ ಲೆನ್ಸ್ ನಿಯರ್ಲಿ ಅಬೌಟ್ 30x ಅದನ್ನ 30x ತಗೊಂತೀರಾ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಟ್ ಬಿಕಮ್ಸ್ ಏನಾಗಬಹುದು ಇವಾಗ, ಇಟ್ ಬಿಕಮ್ಸ್ 300 ಆಗುತ್ತೆ. ಅಂದ್ರೆ ದ ಆಬ್ಜೆಕ್ಟ್ ವಿಚ್ ಈಸ್ ವಿಸಿಬಲ್ ಹಿಯರ್, ಓಕೆ, ಅಂಡ್ ದಟ್ ಈಸ್ ನಿಯರ್ಲಿ ಅಬೌಟ್ 300 ಟೈಮ್ಸ್ ಲಾರ್ಜರ್ ದ್ಯಾನ್ ದೇರ್ ಒರಿಜಿನಲ್ ಸೈಜ್. ಒರಿಜಿನಲ್ ಸೈಜ್ಗಿಂತ 300 ಟೈಮ್ಸ್ ಏನಾಗಿರುತ್ತೆ, ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಅಂತ ಅರ್ಥ. ಓಕೆನಾ? ಸೊ ಈ ತರ ನೆನ್ಪಿಟ್ಕೊಬೇಕು. ಅಂದ್ರೆ 300 ಟೈಮ್ಸ್ ಆಗಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ಸೊ ಅದೇ ತರ ಅಲ್ಲಿ ನೀವು 100 ಆಗ್ತು ಅಂತ ಹೇಳಿದ್ರೆ 3000 ಟೈಮ್ಸ್ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಸೊ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೈಯರ್ ಕ್ಲಾಸ್ ಬಂದಾಗ ನಿಮಗೆ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಜಸ್ಟ್ ಬೈ ಯೂಸಿಂಗ್ ದ ಪವರ್ ಆಫ್ ದ ಐ ಪೀಸ್ ಅಂಡ್ ಆಲ್ಸೋ ದ ಪವರ್ ಆಫ್ ದ ಆಬ್ಜೆಕ್ಟಿವ್ ಲೆನ್ಸಸ್. ಸೊ ಐ ವಿಲ್ ರಿಪೀಟ್ ದಿಟ್. Microscope. This is the device which is used to observe small particles or objects or microorganisms. So there are many parts you can observe: eyepiece, objective lenses, and also stage. Over the stage we are keeping the slide. So where we are keeping the material or any other, water ಅಂತ ಹೇಳಿದ್ರೆ pond water ಅಲ್ಲೆಲ್ಲ ಇಡಬಹುದು ನಾವು, ಅಥವಾ blood, whatever it is. And just below the stage you can observe diaphragm where we can adjust the intensity of the light. And just below that there is a light or mirror which reflects the light to the object. Object ಕಡೆ ಏನಾಗುತ್ತೆ, ಅದು ಲೈಟ್ ಅನ್ನು ರಿಫ್ಲೆಕ್ಟ್ ಮಾಡುತ್ತೆ. ಸೊ ದ ಇಂಟೆನ್ಸಿಟಿ, ಬ್ರೈಟ್ನೆಸ್ ವಿಲ್ ಇನ್ಕ್ರೀಸ್. ನೆಕ್ಸ್ಟ್, ದಿಸ್ ಇಸ್ ದ ಆರ್ಮ್ ವೇರ್ ವಿ ಆರ್ ಗೋಯಿಂಗ್ ಟು ಹೋಲ್ಡ್ ಇಟ್ ಅಟ್ ಮೇ ಬಿ ದ ಬಾಡಿ. ಅಂಡ್ ದ ಕೋರ್ಸ್ ಅಡ್ಜಸ್ಟ್ಮೆಂಟ್ ಅಂಡ್ ದ ಫೈನ್ ಅಡ್ಜಸ್ಟ್ಮೆಂಟ್. ಸೊ ವಿ ಯೂಸ್ ಟು ಅಡ್ಜಸ್ಟ್ ದ ಶಾರ್ಪ್ನೆಸ್ ಅನ್ನು ಅಡ್ಜಸ್ಟ್ ಮಾಡಬಹುದು ಅಂತ ಹೇಳಿ. ಸೊ ಇದನ್ನ ನೆನ್ಪಿಟ್ಕೊಂಡಿರಿ. ಓಕೆ, ನೆಕ್ಸ್ಟ್ ಅದಾದ ಮೇಲೆ we are discussing about what are these structure. When we observe something under microscope, see, ಈಗ what are these structure ಅಂತ ಹೇಳಿದ್ರೆ, under microscope we are observing something. ಏನೋ ಒಂದು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಓಕೆ, ಏನೋ ಅಬ್ಸರ್ವ್ ಮಾಡ್ತಾ ಇದೀವಿ. ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ. ಆನಿಯನ್ ಪೀಲ್ ಅನ್ನು ಅಬ್ಸರ್ವ್ ಮಾಡ್ತಿದ್ದೀವಿ ಅಂತ ತಿಳ್ಕೋಣ. ಓಕೆ, ಯು ಹ್ಯಾವ್ ಟೇಕನ್ ಅ ಆನಿಯನ್ ಬಲ್ಬ್ ಅಂತ ಹೇಳಿದ್ರೆ ದಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಆನಿಯನ್. ತೆಗೆದುಕೊಂಡ್ಮೇಲೆ ವಿ ಆರ್ ಪೀಲಿಂಗ್ ಔಟ್, ಒಂದು ಲೇಯರ್ ನ ತೆಗೆದುಕೊಳ್ತಾ ಇದೀವಿ. ಅಂಡ್ ಕೀಪಿಂಗ್ ದಟ್ ಲೇಯರ್ ಅಂಡರ್ ದ ಮೈಕ್ರೋಸ್ಕೋಪ್. ಒಂದು ಲೇಯರ್ ಅಂತ ಹೇಳಿದ್ರೆ ತಿಕ್ಕಾಗಿರುತ್ತಲ್ಲ, ಅದಲ್ಲ. ಸೊ ಅದನ್ನು ಕೂಡ ನಾವು ಥಿನ್ ಲೇಯರ್ ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ವಿ ಆರ್ ಎಕ್ಸ್ಟ್ರಾಕ್ಟಿಂಗ್ ದ ಥಿನ್ ಲೇಯರ್ ಆಫ್ ದ ಆನಿಯನ್ ಅಂಡ್ ಕೀಪಿಂಗ್ ದಟ್ ಓವರ್ ದ ಲೆನ್ಸ್ ಅಂತ ಹೇಳಿದ್ರೆ ದ ಸ್ಟೇಜ್ ಓವರ್ ದ ಗ್ಲಾಸ್ ಸ್ಲೈಡ್. ವಿ ಆರ್ ಕೀಪಿಂಗ್ ದಟ್. ಅಂಡ್ ಒನ್ಸ್ ಯು ಅಬ್ಸರ್ವ್ ದಟ್ ಅಂಡರ್ ದ ಮೈಕ್ರೋಸ್ಕೋಪ್, ಅಬ್ಸರ್ವ್ ಮಾಡಿದ್ರೆ ದಟ್ ಲುಕ್ಸ್ ಲೈಕ್ ದಿಸ್. ಸೊ ಈ ತರ ನೋಡಿದಾಗ ಯು ಕ್ಯಾನ್ ಸಿ the number of cells so present in them. ಈ ತರ ಸೆಲ್ಸ್ ಗಳು ಕಾಣಿಸುತ್ತೆ. ಸೊ ಇನ್ನೂ ಈಸಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸೊ ಲೆಟ್ ಮಿ ರೈಟ್ ವಾಟ್ ಇಟ್ ಲುಕ್ಸ್ ಲೈಕ್. ಸೊ ಕಾಮನ್ ಆಗಿ ಈ ತರ ಕಾಣಿಸುತ್ತೆ. ಓಕೆ, ಅಂದ್ರೆ ಟ್ರಯಾಂಗಲ್ ಶೇಪ್ ಅಲ್ಲಿ ಈ ತರ ಕಾಣಿಸುತ್ತೆ. ಓಕೆ, ಸೊ ಹಾಗೆ ನೀವು ಬರಿಬಹುದು ಅದನ್ನ ಟ್ರಯಾಂಗಲ್ ಶೇಪ್ ಅಲ್ಲಿ. ಟ್ರಯಾಂಗಲ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಟ್ರಯಾಂಗಲ್ ಅಲ್ಲ, ನೆಕ್ಸ್ಟ್ ಶೇಪ್ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಟ್ ಬಿಕಮ್ಸ್ ಎಕ್ಸಾಗೋನಲ್. ಓಕೆ, ಒಂದು ಸೈಡ್ ಅಲ್ಲಿ ಮಾತ್ರ. Then you can see these kind of structure under the microscope. So what are these? These structures are called cell. Idanna ನಾವು cell ಅಂತ ಹೇಳ್ತೀವಿ. What are these structures? These structures are the cell. Then if you observe them clearly, clear ಆಗಿ observe ಮಾಡಿದ್ರೆ you can find a dot inside the cell. Cell ಒಳಗಡೆ ಒಂದು dot ಅನ್ನು ನೋಡ್ತೀರಾ. And that structure is called a nucleus. ಒಂದು nucleus ಕಾಣಿಸುತ್ತೆ. So these are the cell. Okay, and inside that you can observe the nucleus ಅನ್ನ ನೋಡಬಹುದು. ಓಕೆ, ಸೊ ಇವಾಗ ಒಂದು ಸೆಲ್ ಅಂತ ಹೇಳಿದ್ರೆ there are 3 major components in a cell. ಎಲ್ಲ ಸೆಲ್ಗಳಲ್ಲೂ ಕೂಡ 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಗಳಿರುತ್ತೆ. ವಾಟ್ ಆರ್ ದೇ? ಕನ್ಸಿಡರಿಂಗ್ ದಿಸ್ ಇಸ್ ದ ನಾರ್ಮಲ್ ಸೆಲ್. ಓಕೆ, ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಅ ಸೆಲ್. ಒಂದು ಸೆಲ್ ಇದೆ. ಅಬ್ಸರ್ವಿಂಗ್ ಅಂಡರ್ ದ ಮೈಕ್ರೋಸ್ಕೋಪ್, ಆನಿಯನ್ ಪೀಲ್ ಅನ್ನು ಅಬ್ಸರ್ವ್ ಮಾಡ್ತಾ ಇದೀವಿ. ಯು ಕ್ಯಾನ್ ಅಬ್ಸರ್ವ್ 2 ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಹಿಯರ್. ಒನ್ ಇಸ್ ದ
cell, and inside the cell there are many dots, and that dot is called the nucleus. Considering this is the cell, and cell is covered by a membrane called cell membrane or plasma membrane. Illi cell membrane ide. Okay. Next, there is a nucleus within that. Allondu nucleus irutte. Nucleus. And also there is a jelly like fluid having number of structure, living components. They are called organelles, and that part where the organelles are present, so is called cytoplasm. Is called cytoplasm. Adana cytoplasm anta heltivi. So what are the three main components of a cell when you observe under the microscope anta heldre? First one is the cell membrane or plasma membrane, second one is the cytoplasm, and third one is the nucleus. But remember, nucleus is not present in all the cells. Ella cells galallu irodilla idu. Example, unicellular ಮತ್ತೆ multicellular organisms ಗಳಿಗೆ ಬಂದಾಗ unicellular organisms ಗಳಲ್ಲಿ ಎರಡು ತರ ಬರುತ್ತೆ, prokaryote ಮತ್ತೆ eukaryotes ಅಂತ ಹೇಳ್ಬಿಟ್ಟು. Have you observed and have you heard about this one? Prokaryote ಅಂತ ಹೇಳಿದ್ರೆ prokaryote. Here definite nucleus is absent. Okay, genetic materials are naked. So here genetic materials are not bounded by nuclear membrane irodilla. So hence we used to call it as naked. But when it comes to kingdom Protista, Mycota, Plant and Animalia, so you can observe the definite nucleus. Allondu definite nucleus irutte where the genetic materials are bounded by the nuclear membrane anta helbodu. So what are these structures? When we observe the peel of onion under the microscope, you can see the number of cells so which are arranged parallelly, arrange agirodu, and all those components are called cells, and the cells are having a dark structure within that. ನೀವು ಸ್ಟೈನ್ ಅನ್ನು ಹಾಕಿದಾಗ ಅದು ಡಾರ್ಕ್ ಆಗುತ್ತೆ because of the presence of what? The chromatin network. So ಅಂದ್ರೆ ಅದು ಕ್ರೋಮೋಸೋಮ್ ಇರೋದ್ರಿಂದ ನ್ಯೂಕ್ಲಿಯಸ್ ಅಬ್ಸರ್ವ್ ಮಾಡ್ತೀವಿ. So all the cells having three components, ಮೂರು ಕಾಂಪೊನೆಂಟ್ಸ್ ಗಳಿರುತ್ತೆ, ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್ and the nucleus. Okay, so ಇವಾಗ ಅದರೊಳಭಾಗದಲ್ಲಿರೋ ಕೆಲವು ಸ್ಟ್ರಕ್ಚರ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ಇರುತ್ತೆ, ಇಲ್ಲಿ ತುಂಬಾನೇ ಸ್ಟ್ರಕ್ಚರ್ಗಳಿರುತ್ತೆ. You can observe them. We used to call them as mitochondria, chloroplast. Let me write this as the mitochondria. Okay, ಈ ತರ ಮೈಟೋಕಾಂಡ್ರಿಯಾ, ಇಲ್ಲಿ ಕೆಲವು ಕ್ಲೋರೋಪ್ಲಾಸ್ಟ್ ಈ ತರ ಬರೆದ್ರೆ ಓಕೆ. ನೆಕ್ಸ್ಟ್ ಲೈಸೋಸೋಮ್ಸ್ ಗಳು, ವ್ಯಾಕ್ಯೂಲ್ಸ್ ಗಳು. ಓಕೆ, so ribosomes, endoplasmic reticulum like this, endoplasmic reticulum, Golgi complex. Likewise, many components are present, and these are called organelles. ಅಂತ ಹೇಳ್ತೀವಿ. So these are the living components of a cell that can perform different functions. So in total, all these activities are controlled by the nucleus, the master of the controller of the cell. A cell controller anta heltivi ನಾವು. So ಎಲ್ಲ metabolic activities ಗಳು ಇಲ್ಲಿ ಆಗೋದ್ರಿಂದ cells ಗಳಿಗೆ ನಾವು division of laborer ಅಂತ ಹೇಳ್ತೀವಿ. Division of laborer in multicellular organisms. All functions are performed by different cells, different tissues and also organ system. Other unicellular organisms ಗಳಲ್ಲಿ only one cell can perform all the life processes or all the activities. ಎಲ್ಲ activities ಗಳನ್ನ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. So okay, so what are organelles? Organelles are the living components which are present inside the cell performing the various functions. Example, this is the mitochondria, powerhouse of the cell, respiratory center anta heltivi. So where the respiration takes place, oxidation of the glucose, release of the energy. So chloroplast, plant cell ಗಳಿಗೆ ಬಂದಾಗ chloroplast ಇರುತ್ತೆ, kitchen of the cell or the plant body, so where the photosynthesis takes place in the presence of chlorophyll anta helಬಹುದು. So vacuoles, lysosomes, ribosomes, endoplasmic reticulum and also Golgi complex ಎಲ್ಲ ಫಂಕ್ಷನ್ ಗಳು ಬೇರೆ. ರೈಬೋಸೋಮ್ಸ್ ಗಳಿಗೆ ಬಂದಾಗ ಪ್ರೋಟೀನ್ ಫ್ಯಾಕ್ಟರಿ ಅಂತ ಹೇಳ್ತೀವಿ. Golgi complex are the chemical factory. Endoplasmic reticulum are responsible for the transportation of the substances from one part to the another part of the body and also helps in the synthesis of protein and lipid ಅಂತ ಹೇಳ್ಬಿಟ್ಟು. So these are the structure can be visible under microscope. ನೋಡಬಹುದು. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ಮಾತ್ರ ನೀವು ಈ ಎಲ್ಲ ಆರ್ಗನಲ್ಸ್ ಗಳನ್ನ ನೋಡಬಹುದು. Not under the normal
microscope or the compound microscope. Okay, next. The shape of the cell is not similar in all the living organism or it may be in all our body. ಎಲ್ಲ ಸೆಲ್ಸ್ಗಳು ಒಂದೇ ತರ ಇರೋಲ್ಲ. ಸೊ ಹಾಗಿದ್ರೆ ಯಾವ ತರ ಇರುತ್ತೆ ಅಬ್ಸರ್ವ್ ಮಾಡೋಣ. ಡಿಫ್ರೆಂಟ್ ಶೇಪ್ಸ್ ಆಫ್ ಸೆಲ್ಸ್ಗಳಿಗೆ ಬಂದ್ರೆ ಸೊ ದೇ ಮೇ ವೇರಿ ಅಕಾರ್ಡಿಂಗ್ ಟು ದೇ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್. ಅದ್ರ ಫಂಕ್ಷನ್ಗೆ ತಕ್ಕಂಗೆ ವೇರಿ ಆಗ್ತಾ ಇರುತ್ತೆ. ಸೊ ಎಕ್ಸಾಂಪಲ್, ಯು ನೋ ದ ಸ್ಮಾಲೆಸ್ಟ್ ಸೆಲ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಸ್ಮಾಲೆಸ್ಟ್ ಸೆಲ್, ಓಕೆ, ಯಾವ್ದದು? ದಟ್ಸ್ ಕಾಲ್ಡ್ ದ ಸ್ಪರ್ಮ್. ಸ್ಪರ್ಮ್, ಮೇಲ್ ರಿಪ್ರೊಡಕ್ಟಿವ್ ಸೆಲ್ ಆರ್ ದ ಮೇಲ್ ಗ್ಯಾಮಿಟ್ ಆರ್ ದ ಮೇಲ್ ಜರ್ಮ್ ಸೆಲ್, ಸೆಕ್ಸ್ ಸೆಲ್ ಅಂತ ಹೇಳ್ತೀವಿ. ಸ್ಪರ್ಮ್ ಯಾವ ತರ ಇರುತ್ತೆ? ದಟ್ ಲುಕ್ಸ್ ಲೈಕ್ ಅ ಟ್ಯಾಡ್ ಪೋಲ್. ಈ ತರ ಟ್ಯಾಡ್ ಪೋಲ್ ತರ ನೀವು ನೋಡ್ಬೋದು. ಹ್ಯಾವಿಂಗ್ ದ ಸ್ಟ್ರಕ್ಚರ್ ಲೈಕ್ ಎ ಟೈಲ್, ಬಾಡಿ ಅಂಡ್ ಆಲ್ಸೋ ಹೆಡ್ ರೀಜನ್ ಈ ತರ ಇರುತ್ತೆ. ದಿಸ್ ಇಸ್ ದ ಸ್ಪರ್ಮ್. ನೋಡಿ ಯಾವ ಶೇಪ್ ಅಲ್ಲಿ ಇದೆ. ಲೈಕ್ ವೈಸ್ ವೆನ್ ಇಟ್ ಕಮ್ಸ್ ಟು ದ ಬ್ಲಡ್ ಸೆಲ್ಸ್, ನೀವು ಬ್ಲಡ್ ಸೆಲ್ಸ್ ಗಳನ್ನ ನೋಡಿರ್ಬಹುದು. ಅಂಡ್ ದ ಬ್ಲಡ್ ಸೆಲ್ಸ್ ಆರ್ ಯೂಶುವಲಿ ಯಾವ ತರ ಇರುತ್ತೆ? ಡಿಸ್ಕ್ ಶೇಪ್. ಡಿಸ್ಕ್ ಶೇಪ್ ಅಲ್ಲಿ ಇರುತ್ತೆ. ಬೈಕಾನ್ಕೇವ್ ಅಲ್ಲಿ ಇರುತ್ತೆ. ಮೀನ್ಸ್ ದೇ ಆರ್ ಹ್ಯಾವಿಂಗ್ ಟೂ ಫೇಸಸ್. ಸೊ ಬೋತ್ ದ ಫೇಸಸ್ ಆರ್ ಹ್ಯಾವಿಂಗ್ ದ ಡಿಪ್ರೆಷನ್ಸ್ ಕ್ಯಾನ್ ಬಿ ಸೀನ್. ಎರಡು ಕಡೆನೂ ಕೂಡ ಡಿಪ್ರೆಷನ್ ಇರೋದ್ರಿಂದ ಬೈಕಾನ್ಕೇವ್ ಅಂತ ಹೇಳ್ತೀವಿ. ಲೈಕ್ ವೈಸ್ ವೆನ್ ಇಟ್ ಕಮ್ಸ್ ಟು ಪ್ಲೇಟ್ಲೆಟ್ಸ್ ಅಂಡ್ ಅದರ್ ಸಬ್ಸ್ಟೆನ್ಸಸ್, ಅದರ್ ಸೆಲ್ಸ್, ದೇ ಯೂಶಲಿ ಅಮೀಬಾಯ್ಡ್ ಇನ್ ಶೇಪ್. ಸಿ, ಡಿಸ್ಕ್ ಶೇಪ್ ಅಂತ ಹೇಳಿದೆ. ಡಿಸ್ಕ್ ಶೇಪ್ ಅಲ್ಲಿ ಇರಬಹುದು. ಕೆಲವು ಸಲ ಈ ತರ ಡಿಫರೆಂಟ್ ಸ್ಟ್ರಕ್ಚರ್ ಅಲ್ಲಿ ಇರಬಹುದು. ಲೈಕ್ ಮ್ಯಾಕ್ರೋಫೇಸಸ್. ಮ್ಯಾಕ್ರೋಫೇಸಸ್, ಸೊ ಅವುಗಳು ಯಾವ ತರ ಇರುತ್ತೆ? ಮ್ಯಾಕ್ರೋಫೇಸಸ್ಗಳು ನಾರ್ಮಲ್ ಆಗಿ ಅಮೀಬಾಯ್ಡ್ ಶೇಪ್ ಅಲ್ಲಿ ಇರುತ್ತೆ. ಅಮೀಬಾಯ್ಡ್ ಇನ್ ಶೇಪ್. ಅದಕ್ಕೆ ಒಂದು ಪರ್ಫೆಕ್ಟ್ ಶೇಪ್ ಇರೋದಿಲ್ಲ. ಓಕೆ, ಇದು ಆರ್ ಬಿ ಸಿಗೆ ಬಂದಾಗ ಆರ್ ಬಿ ಸಿ, ರೆಡ್ ಬ್ಲಡ್ ಕಾರ್ಪಸಲ್ಸ್, ಎರಿಥ್ರೋಸೈಟ್ಸ್ ಆರ್ ಯೂಶುವಲಿ ಡಿಸ್ಕ್ ಶೇಪ್ ಅಲ್ಲಿ ಇರುತ್ತೆ. ಲೈಕ್ ವೈಸ್ ವೆನ್ ಇಟ್ ಕಮ್ಸ್ ಟು ಯಾವ್ದಿದು? ಸೊ ದಿಸ್ ಈಸ್ ಕಾಲ್ಡ್ ದ ನ್ಯೂರಾನ್. ನ್ಯೂರಾನ್ ಅನ್ನ ನೋಡಿರ್ಬೋದು ನೀವು. ಓಕೆ, ಸೊ ಯಾವ ಶೇಪ್ ಅಲ್ಲಿ ಇದೆ ನೋಡಿ. ಸೊ ದಟ್ ಈಸ್ ಆಲ್ಸೋ ಲುಕ್ ಲೈಕ್ ದ ನೆಟ್ವರ್ಕ್. ನೆಟ್ವರ್ಕ್ ತರ ಕಾಣಿಸ್ತಾ ಇರುತ್ತೆ. ಸೊ ಈ ತರ ಡೆಂಡ್ರೈಟ್ಸ್ಗಳು, ನ್ಯೂಕ್ಲಿಯಸ್ಗಳು ಎಲ್ಲ ಕಂಡು ಬರುತ್ತೆ. ಓಕೆ, ಇನ್ನು ಮಸಲ್ ಫೈಬರ್ಗಳನ್ನ ನೋಡಿದ್ರೆ ಯು ಕ್ಯಾನ್ ಅಬ್ಸರ್ವ್ ದಟ್ ದೀಸ್ ಆರ್ ಯೂಶಲಿ ಫ್ಯೂಸಿವ್ ಫಾರ್ಮ್ ಆರ್ ಇಟ್ ಮೇ ಬಿ ಸ್ಪಿಂಡಲ್ ಶೇಪ್. ಮಸಲ್ ಸೆಲ್ಸ್ ಗಳನ್ನ ನೋಡಿದ್ರೆ ಅದು ಫ್ಯೂಸಿವ್ ಫಾರ್ಮ್ ಅಲ್ಲಿ ಇರುತ್ತೆ. ಫ್ಯೂಸಿವ್ ಫಾರ್ಮ್. ವೆನ್ ಇಟ್ ಕಮ್ಸ್ ಟು ಪ್ಲಾಂಟ್ ಸೆಲ್ಸ್, ಪ್ಲಾಂಟ್ ಸೆಲ್ಸ್ ಗಳಿಗೆ ಬಂದಾಗ ಟ್ರೇಕಿಯಾ, ಅದರಲ್ಲಿ ಝೈಲಮ್ ಮತ್ತೆ ಫ್ಲೋಯಮ್ ನೋಡಿರ್ತೀರಾ. ದೇ ಆರ್ ಯೂಶಲಿ ಇಲಾಂಗೇಟೆಡ್ ಟ್ಯೂಬ್ಯುಲಾರ್, ಟ್ಯೂಬ್ಯುಲರ್ ಆಗಿರುತ್ತೆ. ಈ ತರ ಸೆಲ್ಸ್ ಆರ್ ಆಫ್ ಡಿಫ್ರೆಂಟ್ ಇನ್ ಶೇಪ್. ಅವುಗಳ ಶೇಪ್ ಕೂಡ ಏನಾಗಿರುತ್ತೆ? ಡಿಫ್ರೆಂಟ್ ಆಗಿರುತ್ತೆ. ಸ್ಪರ್ಮ್ಸ್ ಆಗಿರ್ಬೋದು, ಆರ್ ಬಿ ಸಿ, or it may be the macrophages, WBC, muscle cells, or it may be the neuron, elongated. The longest cell present in our body is the neuron. The longest cell present in the plant is called the fiber. Fiber sclerate ಅಂತ ಕೇಳಿರ್ಬೋದು, ಫೈಬರ್ ಆಗಿರುತ್ತೆ. ಸ್ಮಾಲೆಸ್ಟ್ ಸೆಲ್ ಅಂತ ಬಂದಾಗ ಸ್ಪರ್ಮ್ ಆಗುತ್ತೆ. ಲೈಕ್ ವೈಸ್ ದ ಓವಮ್. ಓಕೆ, ಓವಮ್ ಸ್ಫೆರಿಕಲ್ ಇರುತ್ತೆ. ದಿಸ್ ಈಸ್ ದ ಓವಮ್ ವಿಚ್ ಇಸ್ ಯೂಶುವಲಿ ಸ್ಫೆರಿಕಲ್ ಇನ್ ನೇಚರ್. ಸ್ಫೆರಿಕಲ್ ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಓಕೆನಾ? ಸೊ ಇದಕ್ಕೆ ರಿಲೇಟೆಡ್ ಆಗಿರೋ ಕೆಲವು ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಅಂದ್ರೆ ಯಾವ ಶೇಪ್ ಅಲ್ಲಿ ಇರುತ್ತೆ ಅಂತ. ಇನ್ನು ಉಳಿದಾಗ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಸೊ ಲೆಟ್ಸ್ ಡಿಸ್ಕಸ್ who and when they have discovered the cell. So that is about 1665. Few years I am writing here. ಕೆಲವು years ಗಳನ್ನ ಬರಿತಾ ಹೋಗೋಣ. 1674. Okay, likewise 18. There is a lot of gap in between them. So 1831, 1838, 1839, again 1839, and also 1855 and 1940 they have given. ಓಕೆ, ಸೊ ವಾಟ್ ಆರ್ ದೀಸ್? ಇದೆಲ್ಲ ಏನಾಗುತ್ತೆ ಹಾಗೆ ನೆನ್ಪಿಟ್ಕೊಳ್ಳಿ. 1665 ಅಲ್ಲಿ ರಾಬರ್ಟ್ ಹುಕ್ ಓಕೆ ಡಿಸ್ಕವರ್ಡ್ ದ ಸೆಲ್ ಅನ್ನ ಡಿಸ್ಕವರ್ ಮಾಡ್ತಾರೆ. ಸೊ ಲೈಕ್ ವೈಸ್ ಇನ್ 1674 ಆಂಟೋವಾನ್ Leeuwenhoek, he discovered the living cell along with microscope. Okay, the father of microscope you can say. In 1831, Robert Brown discovered the nucleus. Okay, so next in 1838, Theodor Schwann and Jacob Schleiden. Okay, I'm writing here Jacob Schleiden. You can say Jacob Schleiden
proposed the cell theory. Proposed the cell theory. Cell theory. Likewise, individually in the year 1839. So, who was that? Total ಆಗಿ 1839 ಅಂತಾನೆ ಹೇಳ್ತಾರೆ, ಆದ್ರೂ ಕೂಡ ಬರೀತಾ ಹೋಗೋಣ. Schwann. Jacob Schleiden and Theodor Schwann. So, individually they have proposed the cell theory. Okay, cell theory ಬಗ್ಗೆ next ತಿಳ್ಕೊಳ್ತೀವಿ ನಾವು. So, later, 1839 ಅಲ್ಲಿ, who was that? He was about Purkinje. So, he pronounced the word protoplasm for the first time. Protoplasm. Next, 1855 only, Rudolf Virchow, you can say. Virchow. Okay. That he is the person expand the cell theory. Okay. Finally, electron or it may be improved microscope was available after 1940s. Improved microscope. Well developed microscope were available. Improved microscopes. So ಇದನ್ನ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. They have given in your textbook. You can go through that. You can ಅದನ್ನ ಅಬ್ಸರ್ವ್ ಮಾಡಿ. ಕಾಮನ್ ಆಗಿ ಈ ಎಲ್ಲ ಇಯರ್ ಗಳನ್ನ ರೇರ್ ಆಗಿ ಕೇಳ್ತಾರೆ, ಆದ್ರೂ ಕೂಡ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ. ಓಕೆನಾ? ಈ ಟಾಪಿಕ್ ರಿಲೇಟೆಡ್ ಆಗಿ ಕೆಲವು ಕ್ವಶನ್ಸ್ ಗಳಿದೆ ಅಂಡ್ ಟ್ರೈ ಟು ಆನ್ಸರ್. ಫಸ್ಟ್ ಕ್ವೆಶ್ಚನ್, ಹೂ ಕ್ರೆಡಿಟೆಡ್ ವಿತ್ ದ ಡಿಸ್ಕವರಿ ಆಫ್ ಸೆಲ್ಸ್? ಓಕೆ, ಡಿಸ್ಕವರಿ ಆಫ್ ಸೆಲ್ಸ್ ಕ್ರೆಡಿಟ್ ಯಾರಿಗೆ ಹೋಗುತ್ತೆ? ಯಾರು ಫಸ್ಟ್ ಅದನ್ನ ಡಿಸ್ಕವರ್ ಮಾಡಿದ್ದು? ರಾಬರ್ಟ್ ಹುಕ್, ಲೂಯಿಸ್ ಪ್ಯಾಶ್ಚರ್, ಆಂಟೋನ್ ಲಿವೆನ್ಹಾಕ್ ಅಂಡ್ ಗ್ರಿಗೋರ್ ಮೆಂಡೆಲ್. ಯು ನೋ ರಾಬರ್ಟ್ ಹುಕ್. That's the right answer. Okay, I can tell he is the person who observed the cell for the first time by using magnified lens in the wooden cork. Observe ಮಾಡ್ತಾರೆ. ಇನ್ನು ಲೂಯಿಸ್ ಪ್ಯಾಶ್ಚರ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಪ್ಯಾಶ್ಚರೈಸೇಷನ್ ಜೊತೆಗೆ ಕೆಲವು ಸ್ವಾನ್ ನೆಕ್ಟ್ ಕಾನಿಕಲ್ ಫ್ಲಾಸ್ಕ್ ಎಕ್ಸ್ಪೆರಿಮೆಂಟ್ಗಳನ್ನು ಅವರು ಮಾಡ್ತಾರೆ. ಬಯೋಸಿಂಥೆಸಿಸ್ ಅನ್ನೋದನ್ನ ಪ್ರಪೋಸ್ ಮಾಡ್ತಾರೆ. ನೆಕ್ಸ್ಟ್ ಆಂಟೋನ್ ಲಿವೆನ್ಹಾಕ್ ಲಿವಿಂಗ್ ಸೆಲ್ ಅನ್ನ ಪ್ರಪೋಸ್ ಮಾಡಿದ್ದು ಅಂಡ್ ಮೈಕ್ರೋಸ್ಕೋಪ್ ಫಾದರ್ ಅಂತ ಕೂಡ ಹೇಳ್ತೀವಿ. ಇನ್ನು ಗ್ರಿಗೋರ್ ಮೆಂಡೆಲ್, ಸೊ ಫಾದರ್ ಆಫ್ ಜೆನೆಟಿಕ್ಸ್ ಬರ್ತಾರೆ. ಸೊ ಹಾಗಾಗಿ ದ ಆನ್ಸರ್ ಇಸ್ ಆಪ್ಷನ್ ಎ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಬೇಸಿಕ್ ಕಾಂಪೊನೆಂಟ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್? ಬೇಸಿಕ್ ಕಾಂಪೊನೆಂಟ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್ ಯಾವುದು ಬೇಸಿಕ್ ಕಾಂಪೊನೆಂಟ್ ಅಲ್ಲ? ನ್ಯೂಕ್ಲಿಯಸ್, ಸೆಲ್ ಮೆಂಬ್ರೇನ್, ಮೈಟೋಕಾಂಡ್ರಿಯಾ, ನ್ಯೂಕ್ಲಿಯೋಲಸ್. ಯಾವ್ದಿರ್ಬೋದು? ನ್ಯೂಕ್ಲಿಯಸ್ ಬೇಸಿಕ್ ಕಾಂಪೊನೆಂಟ್ ಆಗಿರುತ್ತೆ, ಸೆಲ್ ಮೆಂಬ್ರೇನ್ ಆಗಿರುತ್ತೆ, ಮೈಟೋಕಾಂಡ್ರಿಯಾ ಆಗಿರುತ್ತೆ, ಬಟ್ ನಾಟ್ ದ ನ್ಯೂಕ್ಲಿಯೋಲಸ್. Nucleolus is the right answer. Next question, which of the following is the correct order of the cell organization from smallest to largest? Observe this, smallest to largest. Smallest to largest ಯಾವುದು ಅಂತ ಹೇಳ್ಬಿಟ್ಟು. So try to answer and try to comment this one. ಇದು ಯಾವುದು ರೈಟ್ ಆನ್ಸರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾವುದು ಗೊತ್ತಾಯಿಲ್ಲ ನೋಡಿ. ಈಗ ಆರ್ಗನೆಲ್, cell, tissue, organ, organism. Which is the smallest one first? Then the largest. Then the largest. ಈ ತರ ನಾವು ಅದನ್ನ ಆನ್ಸರ್ ಮಾಡಬೇಕಾಗುತ್ತೆ. So try to comment the answer in the comment section. Next, which microscope is used to study the internal structure of a cell? ನಮಗೆಲ್ಲ ಆರ್ಗನೆಲ್ಸ್ ಗಳನ್ನ ಅದ್ರ ಸ್ಟ್ರಕ್ಚರ್ ಸ್ಟಡಿ ಮಾಡಬೇಕು ಅಂದ್ರೆ ಯಾವ್ದು ಯೂಸ್ ಮಾಡ್ತಾರೆ? ಕಾಂಪೌಂಡ್ ಲೈಟ್ ಮೈಕ್ರೋಸ್ಕೋಪ್, ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, transition electron microscope, fluorescent microscope. The answer is transition electron microscope. They used to observe the internal structure of the cell. Which of the following is not the characteristic feature of prokaryotic cell? Characteristic feature of prokaryotic cell ಅಲ್ಲ, ನಾಟ್ ಅಂತ ಕೇಳಿರೋದು. ಅದಕ್ಕೆ ಅಬ್ಸರ್ವ್ ಮಾಡಬೇಕಾದನ್ನ ವಿಚ್ ಇಸ್ ನಾಟ್ ಎ ಅಂತ ಹೇಳ್ಬಿಟ್ಟು. ನ್ಯೂಕ್ಲಿಯಸ್, ಸೆಲ್ ವಾಲ್, ರೈಬೋಸೋಮ್, ಪ್ಲಾಸ್ಮಾ ಮೆಂಬ್ರೇನ್. Nucleus is not a characteristic feature of prokaryotic cell. Prokaryotic ಅಂತ ಹೇಳಿದ್ರೆ ಅವಾಗಲೇ ಹೇಳಿದೆ ನಾನು. So here the genetic materials are not bounded by nuclear membrane. Okay, so ಅಲ್ಲಿ naked ಆಗಿರುತ್ತೆ. Example, sole member of the kingdom Monera, that's called
ಯು ನೋ ದ ಬ್ಯಾಕ್ಟೀರಿಯಾಗಳಲ್ಲಿ ಅಬ್ಸರ್ವ್ ಮಾಡಿರ್ಬೋದು ನೀವು ಈ ತರ. ಸೊ ಪ್ಲಾಸ್ಮಿಡ್ ಇರುತ್ತೆ, ಎಕ್ಸ್ಟ್ರಾ ಕ್ರೋಮೋಸೋಮಲ್ ಆಟೋನೋಮಸ್ಲಿ ರೆಪ್ಲಿಕೇಟಿಂಗ್ ಸ್ಟ್ರಕ್ಚರ್. ಸೊ ಸರ್ಕ್ಯುಲರ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಪ್ಲಾಸ್ಮಿಡ್. ಇನ್ ಅ ಜೆನೆಟಿಕ್ ಮೆಟೀರಿಯಲ್ DNA, ಇಟ್ ಈಸ್ ನೇಕೆಡ್. ಸೊ ಹಾಗಾಗಿ ನ್ಯೂಕ್ಲಿಯಸ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಪ್ರೊಕ್ಯಾರಿಯೋಟಿಕ್ ಸೆಲ್. ಎಸ್, these are the many questions. As I said, it's a very simple topic, just an introduction. So next class ಅಲ್ಲಿ ಇನ್ ಡೀಟೇಲ್ ಆಗಿ ಎಲ್ಲ ಪಾರ್ಟ್ಸ್ಗಳದ್ದು ಫಂಕ್ಷನ್ಗಳನ್ನ ತಿಳ್ಕೊಳ್ಳೋಣ. ಓಕೆ, ಇಟ್ಸ್ ವೆರಿ ಸಿಂಪಲ್. ನೀವು ಒಂದು ಚಾರ್ಟ್ ಹಾಕಿದ್ರೆ, ಆ ಎಂಟೈರ್ ಒಂದು ಟೇಬಲ್ ಹಾಕಿದ್ರೆ, ಟ್ಯಾಬ್ಯುಲರ್ ಕಾಲಮ್, ಜಸ್ಟ್ ಟ್ರೈ ಟು ಮೇಕ್ ದ ಎಂಟೈರ್ ಟ್ಯಾಬ್ಯುಲರ್ ಕಾಲಮ್ ಇನ್ 2 sheets. ಓಕೆ, ಎಲ್ಲ ಆರ್ಗ್ಯಾನೆಲ್ಸ್ಗಳು, ದೇರ್ ಸ್ಟ್ರಕ್ಚರ್, ದೇರ್ ಫಂಕ್ಷನ್. ಸೊ 3 ಕಾಲಮ್ಗಳಲ್ಲಿ ಎಂಟೈರ್ ಇದನ್ನ ನಾವು ತಿಳ್ಕೊಂಡ್ಬಿಡ್ಬೋದು. ಓಕೆ, ಸೊ ಜಸ್ಟ್ ಇನ್ 2 sheets ಎಂಟೈರ್ ಚಾಪ್ಟರ್ ಈಸಿ ಆಗಿದೆ, ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ, and we are going to discuss about the different organelles and their structure. Till then, take care. Have a nice day, everyone.